Hello students, in the last video we have discussed about the central planning economy. The central planning economy mainly represented to which economic activities are controlled, owned, operated by the government sector. That type of economies we are called the central planning economy. ಅಂತಂದ್ರೆ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದ್ರೆ ಏನು ಮತ್ತು ಅವುಗಳ ಲಕ್ಷಣಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಆ ಒಂದು ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನ ನಾವು ಏನು ವ್ಯಾಖ್ಯಾನಿಸುವುದಾಗಿತ್ತಂದ್ರೆ ಯಾವ ಒಂದು ಆರ್ಥಿಕತೆಯನ್ನ ಸರ್ಕಾರವೇ ನಡೆಸಿಕೊಂಡು ಹೋಗ್ತಾ ಇರ್ತೈತಿ ಅಥವಾ ಎಲ್ಲಾ ಉತ್ಪಾದನೆಗೆ ಸಂಬಂಧಪಟ್ಟಂತಹ ನಿರ್ಣಯಗಳನ್ನ ಸರ್ಕಾರವೇ ತೆಗೆದುಕೊಳ್ತಾ ಇತ್ತು ಅಂತಂದ್ರೆ ಅಂತಹ ಆರ್ಥಿಕತೆಗೆ ನಾವು ಏನು ಕರಿತಿದ್ದೀವಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತಾ ಇದ್ದೀವಿ. ಮತ್ತು ಅವುಗಳ ಲಕ್ಷಣಗಳು ಏನಿವು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ನೀವು ಅದನ್ನು ಒಂದು ನೆನಪಿಟ್ಟುಕೊಂಡ್ರೆ ಸಾಕು, ಈಸಿಯಾಗಿ ನೀವು ಏನು ಬರೆಯುವುದು, ಈ ಸೆಕೆಂಡ್ ಒನ್ ಅನ್ನ ಬರೆಯುವುದು ಅಂದ್ರೆ ಮಾರ್ಕೆಟ್ ಎಕನಾಮಿಯನ್ನ ಬರೆಯುವುದು. ಯಾಕಂತಂದ್ರೆ ಇದು ಅದರ ಅಪೋಸಿಟ್ ಇದು. ಸೊ ನಾವು ಬರೀ ನಮಗ ಸೆಂಟ್ರಲ್ ಪ್ಲಾನ್ ಎಕನಾಮಿ ಓದ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಈಸಿಯಾಗಿ ಮಾರ್ಕೆಟ್ ಎಕನಾಮಿಯನ್ನ ಬರೆಯುವುದು. ಸೊ ಯಾವ ರೀತಿ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡೆಫಿನಿಷನ್, ನೋಡ್ರಿ ಎರಡರದ್ದು ಡಿಫರೆನ್ಸ್ ಮಾಡಿ ಹಾಕಿ, ಹಾಗಾಗಿ ನೀವು ಎರಡನ್ನೂ ಸಹ ಏನ್ ಮಾಡಬಹುದು, ಈಸಿಯಾಗಿ ನೆನಪಿಟ್ಕೋಬಹುದು. ಸೊ ಇಲ್ಲಿ ಇದನ್ನ ಮತ್ತು ಅದನ್ನ ಕೇಳಿದಾಗ ಒಟ್ಟ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಈಸಿಯಾಗಿ ನೀವು ಏನ್ ಮಾಡಬಹುದು, 4 ಮಾರ್ಕ್ಸ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಏನಿತ್ತು ಅಲ್ಲಿ ಡೆಫಿನಿಷನ್ ಏನಿತ್ತು, ವಿಚ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್, ಓನ್ಡ್, ಆಪರೇಟೆಡ್ ಬೈ ದ ಗವರ್ಮೆಂಟ್ ಸೆಕ್ಟರ್, that type of economy we are called the central planned economy. ಅಂತಂದ್ರೆ ಯಾವ ಒಂದು ಆರ್ಥಿಕತೆಯನ್ನ ಅಥವಾ ಯಾವ ಒಂದು ಅರ್ಥವ್ಯವಸ್ಥೆಯೊಳಗ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ಮತ್ತು ಉತ್ಪಾದನೆಗೆ ಸಂಬಂಧಪಟ್ಟಂತಹ ನಿರ್ಣಯಗಳನ್ನ ಸರ್ಕಾರವೇ ತೆಗೆದುಕೊಳ್ತಾ ಇತ್ತು ಅಂತಂದ್ರೆ ಅಂತಹ ಒಂದು ಆರ್ಥಿಕತೆಗೆ ನಾವು ಏನಂತ ಕರಿತೀವಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ ಮಾರ್ಕೆಟ್ ಎಕನಾಮಿ ಅಥವಾ ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳ್ತಾರೆ. ಮಾರ್ಕೆಟ್ ಎಕನಾಮಿ ಆರ್ ಅದರದ್ದು ಅಪೋಸಿಟ್ ಹೇಗೆ ಅಂತಂದ್ರೆ ವಿಚ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್, ಓನ್ಡ್, ಆಪರೇಟೆಡ್ ಬೈ ದ ಪ್ರೈವೇಟ್ ಸೆಕ್ಟರ್. ಯಾವ ಒಂದು ಆರ್ಥಿಕತೆಯಲ್ಲಿ ಅಂದ್ರೆ ಯಾವ ಒಂದು ಆರ್ಥಿಕತೆಯಲ್ಲಿ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ಖಾಸಗಿಯವರು ತೆಗೆದುಕೊಳ್ತಾ ಇದ್ರು ಅಂತಂದ್ರೆ ಅಂತಹ ಆರ್ಥಿಕತೆಗೆ ನಾವು ಏನು ಕರಿತೀವಿ, ಮಾರ್ಕೆಟ್ ಎಕನಾಮಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. When we are observing the definition, the economic activities are mainly represented, that means controlled, owned, operated by the private sector. That type of economy we are called the market economy. ಯಾವ ಒಂದು ಅರ್ಥವ್ಯವಸ್ಥೆಯನ್ನ ಖಾಸಗಿಯವರು ನಡೆಸಿಕೊಂಡು ಹೋಗ್ತಾ ಇರ್ತಾರ ಅಥವಾ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಎಲ್ಲಾ ನಿರ್ಧಾರಗಳನ್ನ ಖಾಸಗಿಯವರೇ ತೆಗೆದುಕೊಳ್ತಿರ್ತಾರಲ್ಲ ಅಂತಹ ಒಂದು ಅರ್ಥವ್ಯವಸ್ಥೆಗೆ ನಾವೇನು ಕರಿತೀವಿ, ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಪಾಯಿಂಟ್ ಒಳಗ ಏನ್ ಬರ್ಕೊಂಡ್ಬಿಡ್ರಿ, ಎಕ್ಸಾಂಪಲ್ಸ್ ಅಂತ ಬರ್ಕೊಂಡ್ಬಿಡ್ರಿ. ಹಾಗಾದ್ರೆ ಯಾವ್ಯಾವ ನಾವು ನೋಡ್ತೀವಿ ಅಂತ ಹೇಳ್ತೀವಿ ಅಂತಂದ್ರೆ ಅಮೆರಿಕ ಆಗಿರ್ಬೋದು, ಯಾವುದು ಅಮೆರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು. ಅಮೆರಿಕಾದ ಒಂದು ಅರ್ಥವ್ಯವಸ್ಥೆ ಏನೈತಿ, ಮಾರ್ಕೆಟ್ ಎಕನಾಮಿ ಐತಿ. ಜಪಾನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು ಮತ್ತು ಕೆನಡಾ ಆಗಿರ್ಬೋದು. ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಒಂದು ಆರ್ಥಿಕತೆಗಳನ್ನು ನಾವು ನೋಡಿದಾಗ ಇವೆಲ್ಲ ಯಾವುದಕ್ಕೆ ಸಂಬಂಧಪಟ್ಟವ, ಮಾರ್ಕೆಟ್ ಎಕನಾಮಿಗೆ ಸಂಬಂಧಪಟ್ಟವು ಅಂತ ನಾವು ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ point is when we are observing the central problems of an economy, what to produce, how to produce, for whom to produce, all decisions are taken by the private sector. Next point ನೋಡಿ, ಈಸಿಯಾಗಿ ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವಂತಹ ಎಲ್ಲ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಾರ, ಪ್ರೈವೇಟ್ ಅವರೇ ಅಂದ್ರೆ ಖಾಸಗಿಯವರೇ ತೆಗೆದುಕೊಳ್ತಾ ಇರ್ತಾರ. ಅಂತಂದ್ರೆ ಒಂದು ಅರ್ಥವ್ಯವಸ್ಥೆ ಒಳಗ
ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವಂತಹ ಎಲ್ಲಾ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಾರ, ಖಾಸಗಿಯವರೇ ತೆಗೆದುಕೊಳ್ತಾ ಇರ್ತಾರ ಅಂತ ನಾವು ಕರಿತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಗವರ್ಮೆಂಟ್ ಈಸ್ ನಾಟ್ ಎಂಟರ್ ದ ಎಕನಾಮಿ, ಪ್ರೈವೇಟ್ ಮಾರ್ಕೆಟ್ ಎಕನಾಮಿ ಅಂತಂದ್ರೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯೊಳಗ ಯಾವುದೇ ರೀತಿಯಾದಂತಹ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ. ಐ ಮೀನ್ ಗವರ್ಮೆಂಟ್ ಈಸ್ ನಾಟ್ ಇನ್ವಾಲ್ವ್ ಇನ್ ದ ಮಾರ್ಕೆಟ್ ಎಕನಾಮಿ ಅಂತಂದ್ರೆ ಇಲ್ಲಿ ಈ ಒಂದು ಅರ್ಥವ್ಯವಸ್ಥೆ ಒಳಗ ಯಾವುದೇ ರೀತಿಯಾದಂತಹ ಸರ್ಕಾರದ ಮಧ್ಯಪ್ರವೇಶ ಆಗಿರ್ಬೋದು, ಸರ್ಕಾರದ ಹಸ್ತಕ್ಷೇಪ ಇರದೇ ಇರುವಂತಹದನ್ನ ನಾವು ಎಲ್ಲಿ ನೋಡ್ತೇವೆ, ಈ ಒಂದು ಆರ್ಥಿಕತೆ ಒಳಗ ನೋಡ್ತೇವೆ. ಸೊ ಇಲ್ಲಿ ಗವರ್ಮೆಂಟ್ ಇನ್ವಾಲ್ವ್ ಇಲ್ಲ ಅಂತಂದ್ರೆ ವಾಟ್ ಈಸ್ ದ ಮೋಟಿವ್ ಆಫ್ ಮಾರ್ಕೆಟ್ ಎಕನಾಮಿ? ಮೋಟಿವ್ ಏನಿರ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ಪ್ರಾಫಿಟ್ ಮೋಟಿವ್ ವಿ ಆರ್ ಅಬ್ಸರ್ವಿಂಗ್ ದ ಮಾರ್ಕೆಟ್ ಎಕನಾಮಿ ಅಂತಂದ್ರೆ ಈ ಒಂದು ಅರ್ಥವ್ಯವಸ್ಥೆ ಒಳಗ ಲಾಭವನ್ನ ಪ್ರಮುಖ ಏನಂತ ಹೇಳ್ತೀವಿ ಅಂತಂದ್ರೆ ಗುರಿಯಾಗಿ, ಲಾಭವನ್ನ ಪ್ರಮುಖ ಗುರಿಯಾಗಿ ಇಟ್ಟುಕೊಂಡು ಏನ್ ಮಾಡ್ತಿರ್ತಾರ, ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತಿರ್ತಾರ. ಅಂದ್ರೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಒಳಗ ಲಾಭವನ್ನ ಪ್ರಮುಖ ಗುರಿಯನ್ನಾಗಿಟ್ಟುಕೊಂಡು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಲಾಗಿರುತ್ತದ ಅಂತ ಹೇಳ್ತಾನ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರಾಫಿಟ್ ಮೋಟಿವ್, ಹಾಗಾದ್ರೆ ಪ್ರಾಫಿಟ್ ಮೋಟಿವ್ ಐತಿ ಅಂದ್ರೆ ಏನಂದ್ರೆ ಅರ್ಥ, ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೈಸಸ್ ಆರ್ ವೆರಿ ಹೈ. ಇರ್ತಕ್ಕಂಥ ಸರಕು ಮತ್ತು ಸೇವೆಗಳ ಬೆಲೆಗಳು ಏನಾಗಿರ್ತಾವ, ಹೆಚ್ಚಿನ ಪ್ರಮಾಣದಲ್ಲಿರ್ತಾವ ಅಥವಾ ಗರಿಷ್ಠ ಮಟ್ಟದಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವು ಕಾಣ್ತೀವಿ. ಅಂತಂದ್ರೆ ಅವರು ಲಾಭವನ್ನ ಉದ್ದೇಶವಾಗಿಟ್ಟುಕೊಂಡು ಉತ್ಪಾದಿಸೋದ್ರಿಂದ ಅವರು ಉತ್ಪಾದಿಸಿದಂತಹ ಸರಕುಗಳ ಬೆಲೆಗಳು ಏನಾಗಿರ್ತಾವ, ಹೆಚ್ಚಿನ ಮಟ್ಟದ್ದಾಗಿರ್ತಾವು. ಸೊ ಇಲ್ಲಿ ಗರಿಷ್ಠ ಮಟ್ಟದ ಸರಕುಗಳನ್ನು ಉತ್ಪಾದಿಸಕತ್ತಾರ ಅಂತಂದ್ರೆ ದ ಕಾಂಪಿಟೇಷನ್ ಲೆವೆಲ್ ವಿಲ್ ಬಿ ವೆರಿ ಹೈ. ಇಲ್ಲಿ ಅವರು ಗರಿಷ್ಠ ಲಾಭವನ್ನು ಇಟ್ಟುಕೊಂಡು ಉತ್ಪಾದಿಸೋದ್ರಿಂದ ಒಂದು ಸ್ಪರ್ಧೆಯ ಪ್ರಮಾಣ ಏನಾಗಿರ್ತೈತಿ ಅಂತ ನಾವು ಬಹಳಷ್ಟು ಇರ್ತದ. ಸ್ಪರ್ಧೆಯ ಪ್ರಮಾಣ ಏನಾಗಿರ್ತೈತಿ ಅಂತ ಹೇಳ್ತೀವಿ, ಬಹಳಷ್ಟು ಇರ್ತದ ಅಂತ ನಾವು ಹೇಳ್ತೀವಿ. ಗೊತ್ತಾಯ್ತಲ್ಲ, ಈಸಿಯಾಗಿ ನೀವು 4 ಮಾರ್ಕ್ಸ್ ಅನ್ನ ಹೆಂಗ್ ತಗೋಬಹುದು ಅಂತ ಹೇಳ್ತೀವಿ ಅಂತಂದ್ರೆ ವೆರಿ ಸಿಂಪಲ್. ಸೆಂಟ್ರಲ್ ಪ್ಲಾನ್ ಎಕಾನಮಿ ಅಥವಾ ಇದು ಯಾವ್ದಾರ ಒಂದು ನೆನಪಿಟ್ಕೊಂಡ್ಬಿಟ್ರೆ ಸಾಕು, ಎರಡನ್ನೂ ಈಸಿಯಾಗಿ ಬರೀಬಹುದು. ಹೇಗೆ ಬರೀಬಹುದು ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳಿನಿ. ಮೊದಲಿಗೆ ಏನ್ ಬರೀರಿ, ಡೆಫಿನೇಷನ್ ಅನ್ನ ಬರೀರಿ. ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಮೀನ್ಸ್ ವಿಚ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್, ಓನ್ಡ್, ಆಪರೇಟೆಡ್ ಬೈ ದ ಪ್ರೈವೇಟ್ ಸೆಕ್ಟರ್. ದಟ್ ಟೈಪ್ ಆಫ್ ಎಕನಾಮಿ ವಿ ಆರ್ ಕಾಲ್ಡ್ ದ ಮಾರ್ಕೆಟ್ ಎಕನಾಮಿ. ಯಾವ ಒಂದು ಆರ್ಥಿಕತೆ ಒಳಗ ಅಥವಾ ಯಾವ ಒಂದು ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಮುಖ ನಿರ್ಧಾರಗಳನ್ನ ಖಾಸಗಿಯವರು ತೆಗೆದುಕೊಳ್ತಾ ಇದ್ರು ಅಂತಂದ್ರೆ ಅಂತಹ ಅರ್ಥವ್ಯವಸ್ಥೆಗೆ ನಾವು ಏನಂತ ಕರಿತೀವಿ, ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ ಅಂತ ಹೇಳಿದ್ರಿ. ಅದಕ್ಕೆ ಉದಾಹರಣೆ ಯಾವ್ಯಾವ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಆರ್ಥಿಕತೆ ಒಳಗೆ ಏನೈತಿ, ಈ ಮಾರುಕಟ್ಟೆ ಆರ್ಥಿಕತೆ ಐತಿ ಅಂತ ಹೇಳಿದ್ರಿ. ಇನ್ನ ಇಲ್ಲಿ 3ನೇ ಪಾಯಿಂಟ್ ಏನ್ ಬರೀರಿ ಅಂತ ಹೇಳ್ತೀವಿ ಅಂತಂದ್ರೆ, ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೊಡಕ್ಷನ್ ಡಿಸಿಷನ್ಸ್, ಇಟ್ ಮೀನ್ಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್, ದೀಸ್ ಟೈಪ್ ಆಫ್ ಡಿಸಿಷನ್ಸ್ ಆರ್ ಟೇಕಿಂಗ್ ಬೈ ದ ಪ್ರೈವೇಟ್ ಸೆಕ್ಟರ್. ಅಂದ್ರೆ ಒಂದು ಅರ್ಥವ್ಯವಸ್ಥೆ ಒಳಗ ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವಂತಹ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಾ ಇರ್ತಾರ, ಖಾಸಗಿಯವರೇ ತೆಗೆದುಕೊಳ್ತಾ ಇರ್ತಾರ ಅಂತ ನಾವು ಹೇಳ್ತೀವಿ. ಗವರ್ಮೆಂಟ್ ಈಸ್ ನಾಟ್ ಇನ್ವಾಲ್ವ್ ಇನ್ ದ ಮಾರ್ಕೆಟ್ ಎಕನಾಮಿ. ಈ ಒಂದು ಮಾರುಕಟ್ಟೆ ಆರ್ಥಿಕತೆ ಒಳಗ ಸರ್ಕಾರದ ಹಸ್ತಕ್ಷೇಪ ಇರದೇ ಇರುವುದನ್ನು ನಾವು ಏನ್ ನೋಡ್ತೀವಿ, ಇಲ್ಲಿ ನೋಡ್ತೀವಿ. ಅಂದ್ರೆ ಯಾವುದೇ ರೀತಿಯಾದಂತಹ ಸರ್ಕಾರದ ಹಸ್ತಕ್ಷೇಪ ಈ ಒಂದು ಆರ್ಥಿಕತೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತೀವಿ. And when we are observing the market economic motive is profit motives, ಅಂದ್ರೆ ಈ ಒಂದು ಅರ್ಥವ್ಯವಸ್ಥೆ ಒಳಗ ಲಾಭದ ಉದ್ದೇಶವನ್ನು ನಾವು ಏನ್ ನೋಡ್ತೀವಿ, ಈ ಒಂದು ಆರ್ಥಿಕತೆಯಲ್ಲಿ ನೋಡ್ತೀವಿ ಅಂತ ಹೇಳ್ತೀವಿ. And when we are observing the price, it means goods and services prices are very high in the market economy. ಅಂತಂದ್ರೆ ಈ ಒಂದು ಮಾರುಕಟ್ಟೆ ಆರ್ಥಿಕತೆ ಒಳಗ ಸರಕು ಮತ್ತು ಸೇವೆಗಳ ಒಂದು ಬೆಲೆಗಳು ಏನಾಗಿರ್ತಾವ, ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾವು ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್, when we are observing the competition level, when we are observing the market economy, very high level of competition we will be seen in the market economy.
ಎಕನಾಮಿ ಅಂತಂದ್ರೆ ಮಾರುಕಟ್ಟೆ ಆರ್ಥಿಕತೆ ಒಳಗ ನಾವು ಒಂದು ಸ್ಪರ್ಧೆಯ ಭಾವನೆ ಅಥವಾ ಸ್ಪರ್ಧೆಯ ಪ್ರಮಾಣ ಏನಾಗಿರ್ತೈತಿ ಅತಿ ಹೆಚ್ಚಿನದ್ದಾಗಿರ್ತೈತಿ ಅಂತ ನಾವು ಹೇಳ್ತೀವಿ ಅಂತ ಹೇಳ್ತಾನ. ಹೌದು, ಇನ್ನು ಈಸಿಯಾಗಿ ನನ್ನ ನೆನಪಿಟ್ಕೊಂಡ್ಬಿಡ್ರಿ ಅಂತ ಹೇಳ್ತೀವಿ ಅಂತಂದ್ರೆ ಡೆಫಿನಿಷನ್ ಅನ್ನ ನೆನಪಿಟ್ಕೊಳ್ತೀರಿ. ಡೆಫಿನಿಷನ್ ಅನ್ನ ನೆನಪಿಟ್ಕೊಳ್ತೀರಿ. ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ ಓನ್ಡ್ ಅಂಡ್ ಆಪರೇಟೆಡ್ ಬೈ ದ ಗವರ್ನಮೆಂಟ್ ಸೆಕ್ಟರ್ ದಟ್ ಈಸ್ ಕಾಲ್ಡ್ ಎ ಸೆಂಟ್ರಲ್ ಪ್ಲಾನ್ ಎಕನಾಮಿ. ನೋಡ್ರಿ, ಬರೀ ಒಂದ ವರ್ಡ್ ಒಳಗ ನೆನಪಿಟ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಇದು ಕೇಂದ್ರೀಯ ಯೋಜಿತ ಆರ್ಥಿಕತೆ, ಇಲ್ಲಿ ಒಂದೇನಿದೆ ಮಾರುಕಟ್ಟೆ ಆರ್ಥಿಕತೆ, ಇಲ್ಲಿ ಏನಿದೆ ಮಾರ್ಕೆಟ್ ಎಕನಾಮಿ. ಹೌದು, ಹೆಂಗ ನೆನಪಿಟ್ಕೋರಿ ಅಂತಂದ್ರೆ ಡೆಫಿನಿಷನ್ ಅಂತ ಬರ್ಕೊಂಡ್ಬಿಡ್ರಿ. ಡೆಫಿನಿಷನ್ ಎರಡು ಕಡೆ ಡೆಫಿನಿಷನ್ ಏನಾಗಿರ್ತೈತಿ, which economic activities are controlled, owned and operated by the government sector, that type of economy we are called the central planned economy. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಆರ್ಥಿಕ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲಾ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಳ್ತಾ ಇತ್ತು ಅಂತಂದ್ರೆ ಅಂತಹ ಆರ್ಥಿಕತೆಗೆ ನಾವು ಏನಂತ ಕರಿತೀವಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಹೇಳ್ತೀವಿ. ಇನ್ನ when they are observing the market economy, which economic activities are controlled, owned and operated by the private sector, ಯಾವ ಒಂದು ಆರ್ಥಿಕತೆ ಒಳಗ ಎಲ್ಲಾ ನಿರ್ಧಾರಗಳನ್ನ ಖಾಸಗಿಯವರು ತೆಗೆದುಕೊಳ್ಳುತ್ತಲ್ಲ ಅಂತಹ ಆರ್ಥಿಕತೆಗೆ ನಾವು ಏನಂತ ಕರಿತೀವಿ, ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ is decisions ಅಂತ ಬರ್ಕೊಂಡ್ಬಿಡಿ. ನೆಕ್ಸ್ಟ್ ಒನ್ ಏನು, ಡಿಸಿಷನ್ಸ್ ಅಂದ್ರೆ ನಿರ್ಧಾರಗಳು. ಏನದವ ನಿರ್ಧಾರಗಳು ಅಂತ ಹೇಳ್ತೀವಿ ಅಂತಂದ್ರೆ when we are observing the central problems of an economy, what to produce, how to produce, for whom to produce, all decisions are taken by the government sector. ಇಲ್ಲಿ ಎಲ್ಲಾ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಾರ ಅಂದ್ರೆ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಏನನ್ನ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವಂತ ನಿರ್ಧಾರಗಳೆಲ್ಲವನ್ನ ಯಾರು ತೆಗೆದುಕೊಳ್ತದ, ಸರ್ಕಾರ ತೆಗೆದುಕೊಳ್ತಾರ. ಇಲ್ಲಿ ಯಾರು ನಿರ್ಧಾರ ತೆಗೆದುಕೊಳ್ತಾರ ಅಂದ್ರೆ ಖಾಸಗಿಯವರು ತೆಗೆದುಕೊಳ್ತಾರ. ಎರಡು ಮಾರ್ಕ್ಸ್ ಆಯ್ತು. ಸೊ ಮೋಟಿವ್, ಹಾಗಾದ್ರೆ ಇದರ ಉದ್ದೇಶ ಏನಾಗಿರ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ಪ್ರಾಫಿಟ್ ಮೋಟಿವ್. ಇದಕ್ಕೂ ಏನಾಗಿರ್ತೈತಿ, ಲಾಭದ ಉದ್ದೇಶದಿಂದ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಲಾಗ್ತೈತಿ. ಸರಿ, ಇಲ್ಲಿ ಮೋಟಿವ್ ಅಂದಾಗ ಇದೇನು ಸೋಷಿಯಲ್ ವೆಲ್ಫೇರ್. ಇದೇನದು ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಮಾಜದ ಹಿತರಕ್ಷಣೆಯನ್ನ ಕಾಪಾಡುವುದರ ಉದ್ದೇಶ ಆಗಿರ್ತೈತಿ. ಸಮಾಜದ ಹಿತರಕ್ಷಣೆಯನ್ನ ಕಾಪಾಡುವುದರ ಉದ್ದೇಶ ಆಗಿರ್ತೈತಿ. ಇದರ ಉದ್ದೇಶ ಏನಾಗಿರ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ಪ್ರಾಫಿಟ್ ಮೋಟಿವ್ ಅಂದ್ರೆ ಲಾಭವನ್ನ ಗಳಿಸುವ ಉದ್ದೇಶ ಹೊಂದಿರ್ತೈತಿ. ಅಂಡ್ ಪ್ರೈಸ್, ಬೆಲೆ ಅಂತ ಬರ್ಕೊಂಡ್ಬಿಡ್ತೀವಿ. ಅಂದ್ರೆ ನೆನಪಿಟ್ಕೊಳ್ಳೋಕೆ ಬೆಲೆ ಅಂತ ಬರ್ಕೊಂಡಾಗ ದ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೈಸಸ್ ಆರ್ ಲೋ. ಇಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಏನಾಗಿರ್ತಾವ, ಕಡಿಮೆ ಇರ್ತಾವು. ಸರಕು ಮತ್ತು ಸೇವೆಗಳ ಬೆಲೆಗಳು ಏನಾಗಿರ್ತಾವೆ, ಕಡಿಮೆ ಇರ್ತಾವು ಅಂತ ಹೇಳ್ತೀವಿ. ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೈಸ್ ಆರ್ ವೆರಿ ಹೈ. ಇಲ್ಲಿ ಏನಾಗಿರ್ತಾವು, ಗರಿಷ್ಠವಾಗಿರ್ತಾವು. ಹೌದು. ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕಾಂಪಿಟೇಷನ್ ಲೆವೆಲ್, ಏನ್ ಬರ್ಕೊಂಡ್ರಿ, ಸ್ಪರ್ಧೆಯ ಭಾವನೆಯನ್ನು ನೋಡಿದಾಗ ಲೋ ಲೆವೆಲ್ ಆಫ್ ಕಾಂಪಿಟೇಷನ್ ಯೂಸಿಂಗ್ ದ ಸೆಂಟ್ರಲ್ ಪ್ಲಾನ್ ಎಕನಾಮಿ. ಅಂದ್ರೆ ಇಲ್ಲಿ ಒಂದು ಸ್ಪರ್ಧೆಯ ಭಾವನೆ ಏನಾಗಿರ್ತೈತಿ, ಕಡಿಮೆ ಇರೋದನ್ನ ನಾವು ನೋಡ್ತೀವಿ. ಇಲ್ಲಿ ಕಾಂಪಿಟೇಷನ್ ಲೆವೆಲ್ ಏನಾಗಿರ್ತೈತಿ, ವೆರಿ ಹೈ ಅಂತ ಬರ್ಕೊಂಡ್ಬಿಟ್ಟು ವೆರಿ ಹೈ ಇರ್ತೈತಿ ಅಂತ ಬರ್ಕೊಂಡ್ಬಿಟ್ಟು. So, when we are observing the central plan economy, the decisions are taken by the central government or central authorities. ಇಲ್ಲಿ ಪ್ರಮುಖ ನಿರ್ಧಾರಗಳನ್ನೆಲ್ಲವನ್ನ ಯಾರು ತೆಗೆದುಕೊಳ್ತಿದ್ದಾರ, ಸರ್ಕಾರದವರು ತೆಗೆದುಕೊಳ್ತಿದ್ದಾರ. ಇಲ್ಲಿ ಪ್ರೈವೇಟ್ ಅವರು ಅಂದ್ರೆ ಖಾಸಗಿಯವರು ತೆಗೆದುಕೊಳ್ತಿದ್ದಾರ. ಸೊ ನೋಡ್ರಿ, ಎಷ್ಟಾಯ್ತು, ಡೆಫಿನಿಷನ್ ಆಯ್ತು, ಇನ್ನ ಡಿಸಿಷನ್ಸ್ ಆಯ್ತು, ಇನ್ನ ಮೋಟಿವ್ ಆಯ್ತು, ನೆಕ್ಸ್ಟ್ ಪ್ರೈಸ್ ಲೆವೆಲ್ ಆಯ್ತು, ಕಾಂಪಿಟೇಷನ್ ಆಯ್ತು, ಇನ್ನ ನಾವು ಕಾಂಪಿಟೇಷನ್ ಆಯ್ತು, ನೆಕ್ಸ್ಟ್ ಡಿಸಿಷನ್ಸ್ ಆಯ್ತು. ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಇಂಟರ್ಫೈರ್ ಆಗ್ತಿದೆ, ಅದನ್ನು ನೀವು ಬರೀಬಹುದು. ಸೊ 1 2 3 4 5 6 ಪಾಯಿಂಟ್ಸ್ ಬರೆದ್ರಿ ಅಂದ್ರೆ ನಿಮ್ಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗ್ತದ. ಗೊತ್ತಾಯ್ತಲ್ಲ. ಇನ್ನ ಇದ್ರೊಳಗೆ ಇನ್ನೂ ಒಂದು ಇರ್ತದಲ್ಲ, ಮಿಕ್ಸ್ಡ್ ಎಕಾನಮಿ ಅಂತ ಬರ್ತೈತಿ.
ಐತಿ, ಬಟ್ ಅದನ್ನೇ ನಾವು ಕಾಣೋದಿಲ್ಲ. ಬಟ್ ಇದನ್ನ ನಿಮ್ಗೆ ಏನ್ ಕೇಳ್ತಾನ, fill in the blanks ಅಂತ. ಸೊ when we are observing in generally we are observing all economy the mixed economy ಅಂದ್ರೆ ಸಾಮಾನ್ಯವಾಗಿ ನಾವು ಕಾಣ್ತಕ್ಕಂಥ ಅರ್ಥವ್ಯವಸ್ಥೆಗಳೇನದಾವ ಮಿಕ್ಸ್ಡ್ ಎಕನಾಮಿ ಅದಾವು ಅಂತ ನೀವು ಒಂದು fill in the blanks ಬರೀತೀರಿ ನೋಡಿ. ಮಿಕ್ಸ್ಡ್ ಎಕನಾಮಿ ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ when we are observing the economic activities and which economic activities controlled, owned, operated by the both private and government. Both private and government, that type of economy we are called the mixed economy. ಅಂತಂದ್ರೆ ಯಾವ ಒಂದು ಆರ್ಥಿಕತೆಯಲ್ಲಿ ಅಂದ್ರೆ ಯಾವ ಒಂದು ಅರ್ಥವ್ಯವಸ್ಥೆ ಒಳಗ ಆರ್ಥಿಕ ನಿರ್ಧಾರಗಳನ್ನ ಖಾಸಗಿಯವರು ಮತ್ತು ಸರ್ಕಾರದವರು ಇಬ್ಬರು ಸೇರಿಕೊಂಡು ತೆಗೆದುಕೊಳ್ತಾರಲ್ಲ ಅಂತಹ ಆರ್ಥಿಕತೆಯನ್ನು ನಾವು ಏನ್ ಕರಿತೀವಿ, ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ನೋಡಿದಾಗ ಮೋಟಿವ್ ಏನಾಗಿರ್ತೈತಿ, ಮೋಟಿವ್ ಏನಾಗಿರ್ತೈತಿ, ಬೋತ್ ಸೋಷಿಯಲ್ ವೆಲ್ಫೇರ್ ಅಂಡ್ ಪ್ರಾಫಿಟ್ ಮೋಟಿವ್ ಅಂದ್ರೆ ಸಮಾಜದ ಹಿತರಕ್ಷಣೆಯನ್ನು ಕಾಪಾಡಿರ್ತೈತಿ ಮತ್ತು ಲಾಭವನ್ನು ಗಳಿಸುವಂತಹ ಉದ್ದೇಶವನ್ನು ಸಹ ಏನಾಗಿರ್ತೈತಿ ಈ ಮಿಶ್ರ ಆರ್ಥಿಕತೆ ಒಳಗೊಂಡಿರ್ತೈತಿ ಅಂತ ಹೇಳ್ತೀವಿ. ಗೂಡ್ಸ್ ಪ್ರೈಸಸ್ ಏನಾಗಿರ್ತಾವ, ಬೋತ್ ಹೈ ಅಂಡ್ ಲೋ ಅಂದ್ರೆ ಗರಿಷ್ಠ ಸರಕುಗಳನ್ನು ಉತ್ಪಾದಿಸ್ತಿರ್ತಾರ, ಕಡಿಮೆ ಬೆಲೆಯ ಸರಕುಗಳನ್ನು ಉತ್ಪಾದಿಸ್ತಿರ್ತಾರ. ಕಾಂಪಿಟೇಷನ್ ಲೆವೆಲ್ ಅನ್ನು ನೋಡಿದಾಗ ಕೆಲವೊಂದು ಬಾರಿ ಹೈನು ಇರ್ತೈತಿ, ಕೆಲವೊಂದು ಬಾರಿ ಲೋನು ಇರ್ತೈತಿ ಅಂತ ನಾವು ಹೇಳ್ತೀವಿ. ಇದಿಷ್ಟು ಏನು ನಿಮ್ಗೆ ಮಾರ್ಕೆಟ್ ಎಕಾನಮಿ ಅಂತ ಐತಿ ಮತ್ತು ಯಾವ ರೀತಿ ನೆನಪಿಟ್ಕೋಬೇಕು ಅನ್ನುವಂಥದ್ದೈತಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಅನ್ನು ನೋಡೋಣ, ಅಂದ್ರೆ ಉತ್ಪಾದನಾ ಸಾಧ್ಯತಾ ಗಡಿ ಅಂದ್ರೆ ಏನು ಅಂತ ನೋಡೋಣ. ಓಕೆ.